ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಯುಪಿಎಸ್ಸಿಯಲ್ಲಿ 288ನೇ ರ್ಯಾಂಕ್ ಪಡೆದ ವಿಕಾಸ್ ವಿಗೆ ನಗರಸಭೆಯಿಂದ ನಾಗರಿಕ ಸನ್ಮಾನ. ವಿಕಾಸ್ ಸಾಧನೆ ಇತರರಿಗೆ ಸ್ಫೂರ್ತಿ ಎಂದ ಶಾಸಕರು. ವಿಕಾಸ್ ಕುರಿತು ಮೈತ್ರಿ ಅಭಿನಂದನಾ ಮಾತು. ಪರಿಶಿಷ್ಟ ಜಾತಿ ಮೀಸಲಾತಿ ಮನೆ ಮನೆ ಸಮೀಕ್ಷೆಗೆ ಶಾಸಕರಿಂದ ಚಾಲನೆ. ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯಲ್ಲಿ ಗೋಲ್ಮಾಲ್ ಕುರಿತು ಸತೀಶ್ ಅಂಗಡಿ ಪ್ರಸ್ತಾಪ. ಆಲಹಳ್ಳಿ ಶಿರೂರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಗ್ರಾಮಸ್ಥರಿಂದ ವಿರೋಧ. ಈಗ ಸುದ್ದಿಯ ವಿವರ. ಚಿಕ್ಕರ್ಮ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆಯುತ್ತಿದ್ದು ಅರ್ಹ ಫಲಾನುಭವಿಗಳು ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ ಎಂದು ಶ್ರಮಜೀವಿ ಕಟ್ಟಡ ಕಾರ್ಮಿಕ ಸಂಘದ ಸತೀಶ್ ಅಂಗಡಿ ಆರೋಪಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ, ಕಾರ್ಯದರ್ಶಿ ಅಣ್ಣಪ್ಪ ಮೇಸ್ತ್ರಿ ಮಾತನಾಡಿದರು. ಗೋಷ್ಠಿಯಲ್ಲಿ ಉಮೇಶ್, ಶಂಕರಪ್ಪ, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ನಮಸ್ಕಾರ, ಸತೀಶ್ ಅಂಗಡಿ ಅಂತ ಹೇಳಿ ನನ್ನ ಹೆಸರು, ನಿರ್ದೇಶಕರು. ಈ ಹಿಂದೆ ಒಂದು ವರ್ಷದ ಹಿಂದೆ MP ಚುನಾವಣೆ ಸಂದರ್ಭದಲ್ಲಿ ವಿಶ್ವಕರ್ಮ ಯೋಜನೆ ಅಂತೇಳಿ ಒಂದು ವಿಶ್ವಕರ್ಮ ಯೋಜನೆ ತಂದು ಬಿಜೆಪಿ ಗೌರ್ಮೆಂಟ್ ಸರ್ಕಾರದಿಂದ ಈ ಯೋಜನೆಯಲ್ಲಿ ಸಾಕಷ್ಟು ಜನ ಅರ್ಜಿಗಳು ಹಾಕಿದ್ದಾರೆ, ನಿಜವಾದ ಕಾರ್ಮಿಕರು. ಆದ್ರೆ ತುಂಬಾ ಜನರಿಗೆ ಅರ್ಜಿಗಳಿಗೆ ಯಾವುದು ಇದುವರೆಗೂ ಸರಿಯಾಗಿ ವಿಲೇವಾರಿ ಆಗಿಲ್ಲ. ಹೆಚ್ಚು ಕಮ್ಮಿ ಒಂದು ನನ್ಗೆ ಅಂದಾಜು ಅನಿಸ್ತಂಗೆ ಒಂದು 50% ಜನರದ್ದು ಕೂಡ ಒಂದು ವರ್ಷದಿಂದ ಅರ್ಜಿಗಳು ವಿಲೇವಾರಿ ಆಗಿಲ್ಲ. ಈಗ ಸುಮಾರಷ್ಟು ಜನರದ್ದು ಅದನ್ನ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಚೇಂಜ್ ಮಾಡಿ ಅಂತ ಹಾಕಿದ್ದಾರೆ. ಅದರಲ್ಲಿ ವಿಶ್ವಕರ್ಮದಲ್ಲಿ 18 ಕೆಲಸ ಬರುತ್ತೆ. ಆ 18 ಕೆಲಸದಲ್ಲಿ ಮೇನ್ ಬೇಕಾಗಿರುವಂತ ಕೆಲಸಗಳು 3 ಅದನ್ನೇ ತೆಗೆದಾಕಿದೆ. ಒಂದು ಇದು ಮೇಸ್ತ್ರಿ ಕೆಲಸ, ಒಂದು ಆಚಾರಿ ಕೆಲಸ, ಒಂದು ಟೈಲರಿಂಗ್ ಕೆಲಸ. ಈ 3 ಕೆಲಸ ತೆಗೆದಾಕಿದ್ದಾರೆ. ಅದು ಇವಾಗ ಅರ್ಜಿಗಳು ರಿಜೆಕ್ಟ್ ಮಾಡಾದ್ಮೇಲೆ ಕೆಲಸ ಚೇಂಜ್ ಮಾಡ್ಲಿಕ್ಕೆ ಹೋದಾಗ ಅವ್ರು ನಿಜವಾದ ಮೇಸ್ತ್ರಿಗಳು, ನಿಜವಾದ ಆಚಾರಿಗಳು, ನಿಜವಾದ ಟೈಲರಿಂಗ್ ಇದ್ದವರು ಅವ್ರಿಗೆ ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಅದ್ರ ವಂಚಿತರಾಗ್ತಿದ್ದಾರೆ. ಮತ್ತೆ ಸುಮಾರಷ್ಟು ಜನರದ್ದು ಏನಾಗಿದೆಯಪ್ಪ ಅಂದ್ರೆ, ಈ ಟ್ರೈನಿಂಗ್ ಸೆಂಟರ್ ಅವರು ಅದನ್ನ ಒಂದು ದಂಧೆಯಾಗಿ ಮಾಡ್ಕೊಂಡು ಅವರಿಗೆ ಕಾರ್ಮಿಕರಿಗೆ ಗೊತ್ತಿಲ್ಲದೇನೆ ಒಂದಿಷ್ಟು ಜನರದ್ದು ಟ್ರೈನಿಂಗ್ ಮುಗಿಸ್ಕೊಂಡು ಅವ್ರು ಹಣಗಳು ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಆ ನಿಜವಾದ ಕಾರ್ಮಿಕರಿಗೆ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಟ್ರೈನಿಂಗ್ ಮುಗ್ದೋಗಿದೆ ಮತ್ತೆ 4,00,000 ರೂಪಾಯಿ ಹಣ ಬಂದಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನ ಕೂಡ ಯಾರು ಆ ಸರ್ಕಾರದಿಂದ ಈಗ ಇದರ ಹಿಂಗ ಅರ್ಜಿ ಬಂದಿದೆ, ಏನು ಒಂದು ದೂರವಾಣಿ ಕಾರ್ಯ ಮೂಲಕ ತಿಳಿಸ್ಬೇಕು, ಮೆಸೇಜ್ ಬರ್ಬೇಕು. ಮೆಸೇಜ್ ನೋಡಕ್ ಆಗಲ್ಲ, ಯಾಕಂದ್ರೆ ಬಡ ಕೂಲಿ ಕಾರ್ಮಿಕರು ಎಲ್ಲ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿರ್ತಾರೆ. ಮೊಬೈಲ್ ಮೆಸೇಜ್ ಫುಲ್ ಆಗಿರ್ತಾರೆ, ಮೆಸೇಜ್ ಬರಲ್ಲ, ಮತ್ತೆ ಓದಿಗೂ ಕೂಡ ಬರಲ್ಲ. ಅವರಿಗೆ ಈ ವಿಷಯನೇ ಗೊತ್ತಿರಲ್ಲ, ನಮ್ಮ ಅರ್ಜಿ ಈ ಹಂತದಲ್ಲಿ ಇದೆ ಅಂತೇಳಿ. 1 ವರ್ಷ ಆದ್ರೂ ಸಾಕಷ್ಟು ಜನ ನಿಜವಾದ ಕಾರ್ಮಿಕರು ಅರ್ಜಿಗಳು ಇನ್ನು ಡೆಲಿವರಿ ಆಗಿಲ್ಲ. ಅದರಲ್ಲೂ ಆಗಿರುವಂತ ಅರ್ಜಿಗಳದ್ದು ವಿಚಾರ ಹೇಗಿದೆ ಇಲ್ಲಿ ಅಂತ ಹೇಳಿದ್ರೆ, ಒಂದಿಷ್ಟು ಈ ಬ್ಯಾಂಕ್ಗಳಿಗೆಲ್ಲ ಹೋಗ್ತಾರೆ, ನಮ್ಮ ಕಾರ್ಮಿಕರು ಮತ್ತೆ ರೈತರು ಎಲ್ಲ ಹೋಗ್ತಾರೆ. ಅಲ್ಲಿ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಇದು ಬ್ರಾಂಚ್ಗಳಲ್ಲಿ ಉತ್ತರ ಭಾರತದ ಇದು ಕೆಲಸಗಾರ ಜಾಸ್ತಿ ಜನ ಇದ್ದಾರೆ, ಅವರಿಗೆ ಕನ್ನಡ ಬರಲ್ಲ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ, ಏನು ಖಾಸಗೀಕರಣ ಈ ತರದೆಲ್ಲ ವಿಚಾರ ನೋಡ್ತಾ ಬಂದಾಗ ಇಲ್ಲಿ ಕನ್ನಡಿಗರಿಗೆ ಒಂದು ಇದಿಲ್ಲ, ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಕೂಲಿ ಕಾರ್ಮಿಕರು ಅವರೆಲ್ಲ ಹೋಗಿ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಈಗ ನಮ್ಮ ಸಂಘಟನೆಯಲ್ಲಿ ಎಷ್ಟೋ ಜನ ಕೂಡ ಇಲ್ಲಿ ಹೇಳಿದ್ದಾರೆ, ಅವ್ರು ಏನೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಅವ್ರು ಹಿಂದಿಲಿ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಈ ತರದೆಲ್ಲ ಮಾತಾಡ್ತಾರೆ. ನಮಗೇನು ಇಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಅವ್ರ ವ್ಯವಹಾರ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನೋದು ದೊಡ್ಡ ಆರೋಪ ಇದೆ. ಹಾಗಾಗಿ ವಿಶ್ವಕರ್ಮ ಯೋಜನೆ ನಾನು ಈ ಸಂಘಟನೆಯಿಂದ ನರೇಂದ್ರ ಮೋದಿ ಅವರಿಗೆ ಈ ಪತ್ರವನ್ನು ಬರಿತಾ ಇದ್ದೀವಿ. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳು ಕೂಡ ನಾವು ಈ ಪತ್ರವನ್ನು ಬರಿತೇವೆ ನಮ್ಮ ಸಂಘಟನೆಯಿಂದ. ಇಲ್ಲಿ ಏನು ಈಗ ಒಂದು ಯೋಜನೆ ಅಂತಂದ್ರೆ ಒಂದು ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರ ಇಲ್ದೇನೆ ಒಂದು ಆವಿಷ ಒಡ್ಡಿ ಒಂದು MP ಚುನಾವಣೆ ಸಂದರ್ಭದಲ್ಲಿ ಇದನ್ನ ಯೋಜನೆಯನ್ನ ಬಿಟ್ಟು ಈಗ 1 ವರ್ಷ ಆದ್ಮೇಲೆ ಅವೆಲ್ಲ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದ್ರಲ್ಲಿ ಏನು ಅರ್ಥ ಇಲ್ಲ. ಇದು ಚುನಾವಣೆ ಸಂದರ್ಭದಲ್ಲಿ ಯಾವುದೋ ಒಂದು ಆಸೆ ಒಂದು. ನಾವು ಶ್ರಮಜೀವಿ ಕಟ್ಟಡದ ಅಧ್ಯಕ್ಷರು. ನಾವು ಆರೋಪ ಏನಂದ್ರೆ, ಈ ಕಟ್ಟಡ ಕಾರ್ಮಿಕರ ರಿನ್ಯೂವಲ್ ಕಾರ್ಡು ಇದು ಮಾಲೀಕರು ಸೈನ್ ಆಗ್ತಾರೆ, ಅದು ಬಹಳ ದೊಡ್ಡ ಆರೋಪ. ಅದು ಒಬ್ಬ ಗುತ್ತಿಗೆದಾರರು ಮತ್ತು ಒಬ್ಬ ಸಂಘ ಸಂಸ್ಥೆಗೆ ಕೊಡ್ಬೇಕಂತೇಳಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡೋಕ್ಕಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕು, ಮನವಿ ಮಾಡ್ಬೇಕಂತೇಳಿ ಅದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡೋಕ್ಕಾಗಿ ಮಾಡ್ತಾ ಇದೀವಿ. ಅದು ಮಹಾ ಅಪರಾಧ. ಯಾಕಂದ್ರೆ 2 ದಿವಸ ಹೋಗ್ತಾರೆ ಅವರು ಕಾರ್ಮಿಕರು. ನಿಜವಾದ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗುತ್ತೆ. ನಿಜವಾದ ದಿವಸ ಕಾರ್ಮಿಕ ಮಾಡಕ್ಕೆ ಕೂಲಿ ಮಾಡೋರಿಗೆ ಬಹಳ ಅನ್ಯಾಯ ಆಗುತ್ತೆ. ಯಾರ ಒಂದು 2 ದಿವಸ ಹೋಗ್ತಾರೆ ಕೂಲಿ ಮಾಡಕ್ಕೆ, ಅವ್ರು ಓನರ್ ತಾವು ಸೇನೆ ಹಾಕ್ಸಿಂದ ಹೋಗಿ ಇಲಾಖೆ ಕೊಡ್ತಾರೆ. ಅವರು ಓನರ್ ಸೇನೆ ಕೂಡಲೇ ಕಾರ್ಡ್ ರಿನ್ಯೂವಲ್ ಆಗ್ತಾವು. ದಯವಿಟ್ಟು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೊಂದು ಮನವಿ ಮಾಡ್ಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯದರ್ಶಿಯಾಗಿ ಇದ್ದೀನಿ. ನಮ್ಮ ಸಾಗರ ತಾಲೂಕು ಕಾರ್ಮಿಕ ಆಫೀಸಲ್ಲಿ ಸುಮಾರು 4 ರಿಂದ 5 ತಿಂಗಳು ಆಯ್ತು ಕಾರ್ಮಿಕರ ಕಿಟ್ಗಳು ಬಂದು ಅದನ್ನು ಇದುವರೆಗೂ ವಿಲೇವಾರಿ ಮಾಡಿಲ್ಲ.
ಹಲವು ಬಾರಿ ನಾವು ಹೋಗಿ ಅದ್ರ ಬಗ್ಗೆ ಮಾತಾಡಿದಾಗ ಇಲ್ಲ MLA ಅವರು ಡೇಟ್ ಕೊಟ್ಟಿಲ್ಲ ವಿತರಣೆ ಮಾಡ್ಲಿಕ್ಕೆ, ಹಾಗಾಗಿ ಅವ್ರು ಕೊಟ್ಟ ನಂತರದಲ್ಲಿ ಮಾಡ್ತೀವಿ ಅದನ್ನ ಹೇಳ್ತಾ ಹೆಚ್ಚು ಕಮ್ಮಿ 4 ರಿಂದ 5 ತಿಂಗಳಾಯ್ತು. ಇದುವರೆಗೂ ಕಿಟ್ಗಳನ್ನ ವಿಲೇವಾರಿ ಮಾಡಿಲ್ಲ. ಅದನ್ನ ಈಗ ಮಾಡಿದ್ರೆ ಹೆಚ್ಚು ಕಮ್ಮಿ ಕಿಟ್ ಅನ್ನು ಕೊಟ್ಟಿದ್ರೆ ಇಷ್ಟೊಳಗೆ ಕಿಟ್ ಅನ್ನ ಈಗ ನೋಡಿ ಆಲ್ಮೋಸ್ಟ್ ಈಗ 5 ತಿಂಗಳ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಸೀಸನ್ನೇ ಇದು. ಮಳೆಗಾಲ ಬಂದ್ಮೇಲೆ ಕೆಲಸ ಕುಂಠಿತ ಆಗತ್ತೆ. ಇನ್ನೊಂದು ತಿಂಗಳು ಬಿಟ್ರೆ ಮಳೆಗಾಲ ಬರುತ್ತೆ. ಅದಕ್ಕಾಗಿ ಬೇಗ ಕಾರ್ಮಿಕ ನಿರೀಕ್ಷಕರು ಶಾಸಕರಿಗೆ ಗಮನಕ್ಕೆ ತಂದು ಆ ಕಿಟ್ಗಳನ್ನ ವಿತರಣೆ ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ. ನಾವು ಹಲವಾರು ಬಾರಿ ಅವರಿಗೆ ಫೋನ್ ಕರೆಯನ್ನು ಮಾಡಿದ್ವಿ, ಆಫೀಸಿಗೆ ಸಮೇತ ಹೋಗಿದ್ವಿ. MLA ಡೇಟ್ ಕೊಡಲ್ಲ ಅನ್ನೋ ಒಂದೇ ಕಾರಣಗಳನ್ನು ಹೇಳ್ತಾ ಇದ್ದಾರೆ. MLA ಕೊಟ್ಟಿಲ್ಲ, ನಾವು ಈಗ ಡೇಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವಂಚಿತ ಆಗೋದು ಕಾರ್ಮಿಕ.